ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ ವೈಎಮ್ಮ ಇವತ್ತು ಮಲ್ಲಪ್ಪ ಜೋದವರ ಆತ್ಮೇರೆ. ಇಲ್ಲಿ ಗಮನಿಸಬೇಕಾಗಿದ್ದು ಬಿಹಾರದ ಬಗ್ಗೆ. ಬಂತು ಚುನಾವಣೆ. ಬಿಹಾರದಲ್ಲಿ ಭಾಳ ಅಲ್ಲೋಲು ಕಲ್ಲೋಲು ನಡೀತಾ ಇದ್ದಾರೆ ರಾಜಕೀಯದಲ್ಲಿ. ಬಡತನ ಅಂತೇಳಿ ಹೇಳಲಿಕ್ಕೆ ತೀರದಷ್ಟು ಇಡೀ ದೇಶದಲ್ಲಿ ಅತ್ಯಂತ ಬಡ ಜನ ಅಲ್ಲಿ ಹಚ್ಚಿದ್ದಾರೆ. ಬದುಕು ಭಾಳ ಕಷ್ಟ ಇದೆ. ಆ ಜನರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಆ ಮಾತು ಬೇರೆ ಏನು ಮಾತಾಡಿದ್ರು, ಪಲ್ಟೂರು ರಾಮ್ ನಿತೀಶ್ ಕುಮಾರ್ ಏನು ಬದಲಾದ್ರ ಮತ್ತು ಚೇಂಜ್ ಆದ್ರ, ಅಥವಾ NDದಿಂದ ಹೊರಗೆ ಬಂದ್ರ, ಅಥವಾ ಅಲ್ಲಿದೊಂದು ಸಂಘಟನೆ ಅದ ಆ ಸಂಘಟನೆಗೆ ಬಂದ್ರ, ಅಂದರೆ RJD ಹೊಂದಾಣಿಕೆ ಮಾಡ್ಕೊಂಡ್ರ. ನಮ್ಮ ಉತ್ತರದ ಮಾಧ್ಯಮಗಳಂತೆ, ವಿಶೇಷವಾಗಿ ಹಿಂದಿ ಮಾಧ್ಯಮಂತೆ ಸಾಕಷ್ಟು ಇದನ್ನು ಚರ್ಚೆ ಮಾಡ್ತಾ ಇರ್ತಾರೆ ಮುಂಜಾನೆ ಸಾಯಂಕಾಲ ತನಕ. ಬದಲಾದ್ರೆ ನೋಡ್ಬೇಕು, ಹೋದ್ರು RJD ಜೊತೆ ಕೂಡಿದ್ರು. ಇದನ್ನು ನೋಡ್ತಾನೆ ಇರ್ತೀವಿ ಅವುಗಳ ಬಗ್ಗೆ. ಏನಿದೆ ಎಲ್ಲ, ಯಾಕೆ ಎಷ್ಟು ತೀವ್ರವಾಗಿ ಅದನ್ನು ಮಾತಾಡ್ತಾ ಇದ್ದಾರೆ, ಮತ್ತೆ ಅಲ್ಲಿ ನಾಯಕರಿಲ್ವ ಅಲ್ಲೇ ಅನ್ನುವಂಥ ಮಾತು. ಅದು ಇಲ್ಲಿವರೆಗೆ ಅವರ ಒಂದು ವ್ಯಕ್ತಿತ್ವ ಬಗ್ಗೆ ಭಾಳ ಗೌರವ ಇದ್ದಂಥ ಜನ ಸಾಕಷ್ಟು ದೇಶದಲ್ಲಿ ಇದ್ದಾರಿಲ್ಲ ಅಂತಲ್ಲ. ನಿತೀಶ್ ಕುಮಾರ್ ಬಗ್ಗೆ ನಮ್ಮಲ್ಲೂ ಸಾಕಷ್ಟು ಅವ್ರ ಬಗ್ಗೆ ಗೌರವ ಇದೆ. ಯಾಕಂದರೆ ಒಬ್ಬ ಒಳ್ಳೆಯ ಸಮಾಜವಾದಿ ಹೋರಾಟದ ಮೇಲೆ ಬಂದಂಥವರು, ಜಯಪ್ರಕಾಶ್ ನಾರಾಯಣರ ಒಂದು ಪ್ರೊಡಕ್ಟ್ ಇವರು, ಶಿಷ್ಯರು. ಇದನ್ನು ನಾವು ಲಾಲು ಅವ್ರ ಬದಲಾಗಿ ತಿಳ್ಕೊಂಡಿದ್ವಿ. ಅದು ಲಾಲು ಅವರು ಕುಟುಂಬ ಪ್ರಿಯರಾದರು. ಆದರೆ ಇಲ್ಲಿವರೆಗೆ ಒಂದು ಆರೋಪದಿಂದ ಮುಕ್ತಿದ್ರು ನಿತೀಶ್ ಕುಮಾರ್ ಅವರು. ಏನಪ್ಪ ಅಂದರೆ, ಕೌಟುಂಬಿಕ ರಾಜಕೀಯವನ್ನು ಈ ರಾಜಕೀಯದಲ್ಲಿ ತಂದಿರಲಿಲ್ಲ. ಕಳೆದ 25 ವರ್ಷಗಳಿಂದ ಅವರಿದ್ದಾರೆ. ಈ ಒಂದು ಏನಪ್ಪ ರಾಜಕೀಯದಲ್ಲಿ ಅನ್ನೋಕ್ಕಿಂತ ಮುಖ್ಯಮಂತ್ರಿಯಾಗಿ ಮೇಲ್ಮೇಲೆ ಅವರ ಬರ್ತಾ ಇದ್ದಾರೆ. ಈ ಎಲ್ಲ ಪೀರಿಯಡ್ದಲ್ಲೂ ಎಲ್ಲೂ ಅವ್ರ ಕುಟುಂಬ ರಾಜಕೀಯನ ತಂದಿಲ್ಲ. ಜನಪರವಾದ ಕಾಳಜಿಂತ ಇದ್ದಾರೆ. ಅದು ಸೋತಿರಬಹುದಿಲ್ಲ ಅಂತಲ್ಲ, ಸೋತಿದ್ದಾರೆ. ಮತ್ತು ಸ್ವತಃ ಅವರ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಪ್ರೀತಿ ಅಲ್ಲಿ ಡೆವಲಪ್ಮೆಂಟ್ ಮಾಡಿ ಕೊಟ್ಟಿಲ್ಲೇನು ಅಂತೇಳಿ. ಆದರೂ ಲಾಲು ಪ್ರಸಾದ್ ಯಾದವ್ರಿಗಿಂತ ಒಳ್ಳೆ ಆಡಳಿತ ಕೊಟ್ಟಿವಿ. ಅವ್ರು ಗೊಂಡಾ ರಾಜ್ಯತ್ತು, ಗುಂಡಾಗಳ ರಾಜ್ಯತ್ತು, ರೋಡ್ಗಳು ಯಾವ ರೀತಿ ಇದೆಲ್ಲ ಹೇಳ್ಕೊಳ್ತಾರೆ. ಇವತ್ತು ಇದು ಹೌದು ಇಂಪ್ರೂವ್ಮೆಂಟ್ ಆಗ್ಯದ, ಇಲ್ಲ ಅಂತಲ್ಲ, ಕಾಲಕ್ಕೆ ತಕ್ಕಂಗೆ ಆಗ್ಯದ. ಇವರಿಂದನೇ ಆಯ್ತಂತಲ್ಲ. ಯಾಕಂದ್ರೆ ಇವರಿಂದ ಆಗ್ಬೇಕಾಗಿದ್ರೆ ಅಲ್ಲಿ ಸಾರಾಯಿ ಬಂದ್ ಹೋಗ್ಬೇಕಾಗಿತ್ತು. ಅಲ್ಲಿ ಸಾರಾಯಿ ಬಂದ್ ಆಗಿಲ್ಲ, ಹೆಸರಿಗೆ ಮಾತ್ರ ಅದು ನಿಷೇಧ ಆಗ್ಯದ. ಅದ್ರ ಒಳಗೆ ಮಾತ್ರ ಇಡೀ ರಾಜ್ಯದ ತುಂಬ ಸಾರಾಯಿ ಎಲ್ಲಿ ಬೇಕಾದ್ರೂ ಸಿಗ್ತದೆ ನಿಮಗಲ್ಲಿ, ಅದನ್ನು ಬ್ಯಾನ್ ಆಗಿಲ್ಲ. ಆ ದಿಶೆಯಲ್ಲಿ ಹೆಣ್ಮಕ್ಳು ಅವ್ರಿಗೆ ಭಾಳ ಬೆಂಬಲ ಸೂಚಿಸಿದ್ರು. ಅದು ಬ್ಯಾನ್ ಮಾಡಿದಕ್ಕಾಗಿ ಒಬ್ಬರು ಇಲ್ಲಪ್ಪ ನಿಜವಾಗಿ ಗಾಂಧಿವಾದಿ ಇದ್ದಾರೆ, ಲೋಹಿಯಾವಾದಿ ಇದ್ದಾರೆ, ಒಬ್ಬ ಸಮಾಜವಾದಿ ಇದ್ದಾರೆ, ಒಳ್ಳೆ ನಾಯಕರಿದ್ದಾರೆ, ಇವ್ರ ಕುಟುಂಬದಲ್ಲಿ ಪ್ರೀತಿ ಇಲ್ಲ ಅಂತೇಳಿ. ಅದು ಇತ್ತೀಚೆಗೆ ಡೆವಲಪ್ಮೆಂಟು